ಸ್ನೇಹಿತರೆ, ಮನುಷ್ಯರು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾಯವಾಗಬಲ್ಲರ ಎಂದು ನೀವು ನಂಬುತ್ತೀರಾ? ಕೇವಲ ಮಂತ್ರಗಳ ಮೂಲಕ ಕಾಡು ಪ್ರಾಣಿಗಳನ್ನು ಹಿಮ್ಮೆಟ್ಟಿಸುವ ಶಕ್ತಿ ಯಾವುದಾದರೂ ಊರಿನಲ್ಲಿ ಇರಬಹುದೇ? ಭಾರತದ ಕಪ್ಪು ಮಾಯಾಜಾಲದ ತವರು ಎಂದು ಕರೆಯಲ್ಪಡುವ ಈ ಸ್ಥಳದ ರಹಸ್ಯಗಳು ಇಂದಿಗೂ ವೈಜ್ಞಾನಿಕವಾಗಿ ಬಗೆಹರಿಯದ ಇರುವುದಕ್ಕೆ ಕಾರಣವೇನು? ಇವುಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ಸ್ನೇಹಿತರೆ, ಮಾಯಾಂಗ್ ಎಂಬ ಹೆಸರು ಕೇಳಿದ ತಕ್ಷಣವೇ ನಮ್ಮ ಮೈಯಲ್ಲಿ ರೋಮಾಂಚನ ಉಂಟಾಗುತ್ತದೆ. ಇದು ಅಸ್ಸಾಂನ ಮೊರೆಗಾಮ್ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಗ್ರಾಮ. ಬ್ರಹ್ಮಪುತ್ರ ನದಿಯ ದಡದಲ್ಲಿರುವ ಈ ಊರು ಇತಿಹಾಸ ಪುಟಗಳಲ್ಲಿ ನಿಗೂಢವಾಗಿ ಉಳಿದಿದೆ. ಇದನ್ನು ಭಾರತದ ಬ್ಲಾಕ್ ಮ್ಯಾಜಿಕ್ ರಾಜಧಾನಿ ಎಂದು ಕರೆಯಲಾಗುತ್ತದೆ. ಶತಮಾನಗಳಿಂದಲೂ ಇಲ್ಲಿನ ಕಥೆಗಳು ಜನರ ಬಾಯಲ್ಲಿ ಹರಿದಾಡುತ್ತಿವೆ. ಅನೇಕ ಜನರು ಇಲ್ಲಿ ಕಪ್ಪು ಮಾಯಾಜಾಲದ ಪ್ರಯೋಗಗಳು ನಡೆಯುತ್ತವೆ ಎಂದು ನಂಬುತ್ತಾರೆ. ಈ ಸ್ಥಳದ ಬಗ್ಗೆ ಇರುವ ಕಥೆಗಳು ಕೇವಲ ಕಟ್ಟುಕಥೆಗಳೇ ಅಥವಾ ನಿಜವೇ ಎಂಬ ಪ್ರಶ್ನೆ ಕಾಡುತ್ತದೆ. ಪುರಾತನ ಕಾಲದಿಂದಲೂ ಇಲ್ಲಿ ಮಂತ್ರ ತಂತ್ರಗಳ ಆಚರಣೆಗಳು ನಡೆದುಕೊಂಡು ಬಂದಿವೆ. ಮಾಯಾಂಗ್ ಎಂದರೆ ಅಸ್ಸಾಮಿ ಭಾಷೆಯಲ್ಲಿ ಮಾಯೆ ಅಥವಾ ಭ್ರಮೆ ಎಂದು ಅರ್ಥ ಬರುತ್ತದೆ. ಈ ಹೆಸರು ಈ ಊರಿಗೆ ಬಂದಿದ್ದು ತುಂಬಾ ಆಸಕ್ತಿದಾಯಕವಾದ ಸಂಗತಿಯಾಗಿದೆ. ಸ್ಥಳೀಯರ ಪ್ರಕಾರ ಇಲ್ಲಿನ ಜನರಿಗೆ ಪ್ರಕೃತಿಯ ಶಕ್ತಿಗಳ ಮೇಲೆ ನಿಯಂತ್ರಣವಿದೆ. ಮಾಯಾಂಗದ ತಾಂತ್ರಿಕರು ಕೇವಲ ಮಾಟ ಮಂತ್ರಗಳನ್ನಷ್ಟೇ ಮಾಡುವುದಿಲ್ಲ, ಅವರು ಹಲವು ರೋಗಗಳನ್ನು ಗುಣಪಡಿಸುವ ದೇಶಿ ವೈದ್ಯರು ಆಗಿದ್ದಾರೆ. ನಂಜಿನ ಕಡಿತ ಅಥವಾ ಗಾಯಗಳನ್ನು ಗುಣಪಡಿಸಲು ಮಂತ್ರಗಳನ್ನು ಬಳಸುತ್ತಾರೆ. ಇದು ಕೇವಲ ಒಂದು ಕಪ್ಪು ವಿದ್ಯೆಯಲ್ಲ, ಬದಲಿಗೆ ಇದು ಒಂದು ಸಂಪ್ರದಾಯವಾಗಿದೆ. ಹಲವು ತಲೆಮಾರುಗಳಿಂದ ಈ ಜ್ಞಾನವು ಗುರುವಿನಿಂದ ಶಿಷ್ಯನಿಗೆ ಸಾಗಿ ಬಂದಿದೆ. ಮಾಯಾಂಗದ ಜನರಿಗೆ ಕಾಡು ಪ್ರಾಣಿಗಳೊಂದಿಗೆ ಮಾತನಾಡುವ ಶಕ್ತಿ ಇದೆ ಎನ್ನಲಾಗುತ್ತದೆ. ಆನೆಗಳು ಅಥವಾ ಹುಲಿಗಳನ್ನು ಮಂತ್ರದಿಂದ ನಿಯಂತ್ರಿಸುವ ಕಥೆಗಳು ಇಲ್ಲಿವೆ. ಇದು ಅಸಾಧ್ಯ ಎಂದು ನಮಗೆ ಅನಿಸಿದರೂ ಅಲ್ಲಿನ ಜನರು ಇದನ್ನು ನಂಬುತ್ತಾರೆ. ಪುರಾತನ ಕಾಲದಲ್ಲಿ ಅಸ್ಸಾಂನ ರಾಜರುಗಳು ಮಾಯಾಂಗದ ತಾಂತ್ರಿಕರನ್ನು ಅವಲಂಬಿಸಿದ್ದರು. ಯುದ್ಧದ ಸಮಯದಲ್ಲಿ ಅವರು ತಮ್ಮ ಶತ್ರುಗಳನ್ನು ಸೋಲಿಸಲು ಮಾಯಾಂಗದ ಶಕ್ತಿಯನ್ನು ಬಳಸುತ್ತಿದ್ದರು. ಈ ತಂತ್ರಗಳ ಬಗ್ಗೆ ಬರೆದಿರುವ ಹಳೆಯ ಹಸ್ತಪ್ರತಿಗಳು ಇಂದಿಗೂ ಲಭ್ಯವಿದೆ. ಆದರೆ ಈ ಹಸ್ತಪ್ರತಿಗಳು ಓದುವುದು ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ವಿಶೇಷವಾದ ಜ್ಞಾನ ಮತ್ತು ಸಾಧನೆ ಬೇಕು. ಮಾಯಾಂಗದಲ್ಲಿ ಒಂದು ವಸ್ತು ಸಂಗ್ರಹಾಲಯವೂ ಇದೆ. ಅದು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಅಲ್ಲಿ ಹಳೆಯ ಕಾಲದ ತಾಂತ್ರಿಕ ವಸ್ತುಗಳನ್ನು ನೀವು ನೋಡಬಹುದು. ತಲೆಬುರುಡೆಗಳು, ತಾಮ್ರದ ಫಲಕಗಳು ಮತ್ತು ವಿಚಿತ್ರವಾದ ವಿಗ್ರಹಗಳು ಅಲ್ಲಿವೆ. ಇವುಗಳನ್ನು ನೋಡುವಾಗ ಯಾರ ಮನಸ್ಸಿನಲ್ಲೂ ಸಹ ಭಯ ಉಂಟಾಗುವುದು ಸಹಜ. ಮಾಯಾಂಗದ ಜನರು ತುಂಬಾ ಶಾಂತಿಯುತವಾಗಿ ಜೀವನ ನಡೆಸುತ್ತಾರೆ. ಅವರು ಪ್ರವಾಸಿಗರಿಗೆ ತಮ್ಮ ಊರಿನ ಹಿನ್ನೆಲೆಯನ್ನು ಸಂತೋಷದಿಂದ ಹೇಳುತ್ತಾರೆ. ಅವರು ಇದನ್ನು ಅಪರಾಧವಾಗಿ ನೋಡುವುದಿಲ್ಲ, ಬದಲಿಗೆ ಅವರ ಸಂಸ್ಕೃತಿಯಾಗಿ ನೋಡುತ್ತಾರೆ. ಮಾಯಾಂಗದ ಪ್ರಭಾವವು ಕೇವಲ ಆ ಊರಿಗೆ ಸೀಮಿತವಾಗಿಲ್ಲ, ಹತ್ತಿರದ ಹಳ್ಳಿಗಳಲ್ಲಿಯೂ ಇದರ ಪ್ರಭಾವವನ್ನು ನೀವು ಕಾಣಬಹುದು. ಮಾಯಾಂಗದ ತಾಂತ್ರಿಕರು ಮನುಷ್ಯರನ್ನು ಮರೆಯಾಗಿಸಬಲ್ಲರು ಎಂಬ ನಂಬಿಕೆ ಇದೆ. ವ್ಯಕ್ತಿಯೊಬ್ಬನನ್ನು ಬೇರೆ ಕಡೆಗೆ ಕ್ಷಣಾರ್ಧದಲ್ಲಿ ಕಳುಹಿಸುವ ಕಲೆ ಅವರಿಗೆ ಕರಗತವಾಗಿದೆ. ಇದು ನಿಜವೇ ಅಥವಾ ಕೇವಲ ಕಣ್ಣುಕಟ್ಟಿನ ವಿದ್ಯೆಯೇ ಎಂಬುದು ಇನ್ನೂ ನಿಗೂಢ. ವಿಜ್ಞಾನಿಗಳು ಸಹ ಇಲ್ಲಿನ ವಿದ್ಯಮಾನಗಳ ಬಗ್ಗೆ ಸಂಶೋಧನೆ ನಡೆಸಲು ಪ್ರಯತ್ನಿಸಿದ್ದಾರೆ, ಆದರೆ ಖಚಿತವಾದ ಯಾವುದೇ ಆಧಾರಗಳು ಸಿಕ್ಕಿಲ್ಲ. ಅಲ್ಲಿನ ಪ್ರಕೃತಿಯೇ ಒಂದು ರೀತಿಯ ನಿಗೂಢತೆಯನ್ನು ಒದ್ದು ಮಲಗಿದೆ. ಕಾಡುಗಳ ಸಾಂದ್ರತೆ ಮತ್ತು ನದಿಯ ಹರಿವು ಇಲ್ಲಿನ ವಾತಾವರಣವನ್ನು ಭಿನ್ನವಾಗಿಸಿದೆ. ಮಾಯಾಂಗದ ಮಾಟ ಮಂತ್ರಗಳು ಕೇವಲ ಕೆಟ್ಟದಕ್ಕೆ ಮಾತ್ರವಲ್ಲ, ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿಕೊಳ್ಳಲು ಅಲ್ಲಿಗೆ ಬರುತ್ತಾರೆ. ಮನೆ ಕಟ್ಟುವಾಗ ಅಥವಾ ಕೃಷಿ ಮಾಡುವಾಗಲೂ ಮಂತ್ರಗಳನ್ನು ಪಠಿಸುತ್ತಾರೆ. ಹಕ್ಕಿ ಗಿಡಗಳನ್ನು ರಕ್ಷಿಸಲು ಮಂತ್ರದ ಶಕ್ತಿಯನ್ನು ಬಳಸುವ ಪದ್ಧತಿ ಇಲ್ಲಿದೆ. ಇದನ್ನು ಬೆಲ್ ಮಂತ್ರ ಎಂದು ಕರೆಯುತ್ತಾರೆ ಮತ್ತು ಇದು ಪ್ರಸಿದ್ಧವಾಗಿದೆ. ಮಾಯಾಂಗದ ಮಣ್ಣಿನಲ್ಲೂ ಒಂದು ವಿಚಿತ್ರವಾದ ಶಕ್ತಿ ಇದೆ ಎಂದು ನಂಬಲಾಗಿದೆ. ಅಲ್ಲಿನ ಸಮಾಧಿಗಳಲ್ಲಿ ಸಿಕ್ಕಿರುವ ವಸ್ತುಗಳು ಇಂದಿಗೂ ವಿಜ್ಞಾನಿಗಳನ್ನು ಕಾಡುತ್ತಿವೆ. ಈ ಸ್ಥಳದಲ್ಲಿ ನಡೆಯುವ ಆಚರಣೆಗಳು ತುಂಬಾ ರಹಸ್ಯವಾಗಿರುತ್ತವೆ. ಹೊರಗಿನವರಿಗೆ ಈ ವಿಧಿವಿಧಾನಗಳನ್ನು ನೋಡಲು ಅವಕಾಶವಿರುವುದಿಲ್ಲ. ಮಾಯಾಂಗದ ಕುರಿತಾದ ಅನೇಕ ಸಾಕ್ಷ್ಯಚಿತ್ರಗಳು ಈಗಾಗಲೇ ಬಿಡುಗಡೆಯಾಗಿವೆ. ಆದರೂ ಈ ಊರಿನ ರಹಸ್ಯಗಳು ಇನ್ನೂ ಸಂಪೂರ್ಣವಾಗಿ ಹೊರಬಂದಿಲ್ಲ. ಇಂದಿನ ಆಧುನಿಕ ಕಾಲದಲ್ಲಿಯೂ ಈ ನಂಬಿಕೆಗಳು ಜೀವಂತವಾಗಿವೆ. ಯುವ ಜನರು ಸಹ ತಮ್ಮ ಹಿರಿಯರ ಈ ಜ್ಞಾನವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈಗಿನ ತಂತ್ರಜ್ಞಾನದ ಯುಗದಲ್ಲಿ ಮಾಯಾಂಗ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಳ್ಳುತ್ತಿದೆ.
ಈಗ ಅಲ್ಲಿ ಪ್ರವಾಸೋದ್ಯಮವು ಒಂದು ಪ್ರಮುಖ ಆದಾಯದ ಮೂಲವಾಗಿದೆ. ಪ್ರವಾಸಿಗರು ಮಾಯಾಂಗದ ಕುತೂಹಲಕ್ಕಾಗಿ ಅಲ್ಲಿಗೆ ಭೇಟಿ ನೀಡುತ್ತಾರೆ. ಸ್ಥಳೀಯರು ತಮ್ಮ ಕಲೆಗಳನ್ನು ಪ್ರದರ್ಶಿಸುವ ಮೂಲಕ ಆದಾಯ ಗಳಿಸುತ್ತಿದ್ದಾರೆ. ಇದು ಮಾಯಾಂಗದ ಸಂಸ್ಕೃತಿಯನ್ನು ಕಾಪಾಡಲು ಸಹಾಯ ಮಾಡುತ್ತಿದೆ. ಅಲ್ಲಿನ ಮಾರುಕಟ್ಟೆಯಲ್ಲಿ ವಿಚಿತ್ರವಾದ ಆಭರಣಗಳು ಸಿಗುತ್ತವೆ. ಈ ಆಭರಣಗಳು ತಾಂತ್ರಿಕ ಶಕ್ತಿಯನ್ನು ಹೊಂದಿವೆ ಎಂದು ಮಾರಾಟಗಾರರು ಹೇಳುತ್ತಾರೆ. ಪ್ರವಾಸಿಗರು ಇವುಗಳನ್ನು ಕುತೂಹಲದಿಂದ ಖರೀದಿಸುತ್ತಾರೆ. ಮಾಯಾಂಗದ ಬಗ್ಗೆ ಇಷ್ಟೆಲ್ಲ ಹೇಳಿದರೂ ಅಂತಿಮ ನಿರ್ಧಾರ ಪ್ರೇಕ್ಷಕರಿಗೆ ಬಿಟ್ಟಿದ್ದು. ನೀವು ಇದನ್ನು ನಂಬಬಹುದು ಅಥವಾ ಕೇವಲ ಒಂದು ಕಥೆ ಎಂದು ಮರೆಯಬಹುದು. ಆದರೆ ಈ ಸ್ಥಳವು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಒಂದು ಭಾಗ. ಯಾವುದೇ ವಿದ್ಯೆ ಸಂಪೂರ್ಣವಾಗಿ ಒಳ್ಳೆಯದೂ ಅಲ್ಲ, ಸಂಪೂರ್ಣವಾಗಿ ಕೆಟ್ಟದ್ದೂ ಅಲ್ಲ. ಅದು ಅದನ್ನು ಬಳಸುವ ವ್ಯಕ್ತಿಯ ಆಲೋಚನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಮಾಯಾಂಗದ ತಾಂತ್ರಿಕರು ಸಹ ತಮ್ಮ ಶಕ್ತಿಯನ್ನು ಸಮಾಜದ ಹಿತಕ್ಕಾಗಿ ಬಳಸುವುದಾಗಿ ಹೇಳುತ್ತಾರೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ತಮ್ಮ ಕರ್ತವ್ಯ ಎಂದು ಅವರು ಭಾವಿಸುತ್ತಾರೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಬ್ಲ್ಯಾಕ್ ಮ್ಯಾಜಿಕ್ ಎಂದು ಕರೆಯುವುದು ತಪ್ಪು. ಇದನ್ನು ವೈಟ್ ಮ್ಯಾಜಿಕ್ ಅಥವಾ ಪಾರಂಪರಿಕ ಜ್ಞಾನವೆಂದು ಕರೆಯಬಹುದು. ಒಟ್ಟಾರೆಯಾಗಿ ಮಾಯಾಂಗ ಒಂದು ಅನ್ವೇಷಣೆಗೆ ಯೋಗ್ಯವಾದ ಸ್ಥಳ. ನೀವು ಅಸ್ಸಾಂಗೆ ಹೋದರೆ ಮಾಯಾಂಗಕ್ಕೆ ಭೇಟಿ ನೀಡಲು ಮರೆಯದಿರಿ. ಆ ವಾತಾವರಣದ ಅನುಭವವೇ ತುಂಬಾ ವಿಭಿನ್ನವಾಗಿರುತ್ತದೆ. ಪ್ರಕೃತಿಯ ಮಡಿಲಲ್ಲಿ ಅಡಗಿರುವ ಈ ನಿಗೂಢ ತಾಣ ನಿಮ್ಮನ್ನು ಮಂತ್ರಮುಗ್ಧನನ್ನಾಗಿಸಬಹುದು. ಸ್ನೇಹಿತರೆ, ನಿಮಗೆ ಇಂತಹ ರೋಚಕ ಕಥೆಗಳು ಇಷ್ಟವಾಗುತ್ತಿದ್ದರೆ ನಮಗೆ ತಿಳಿಸಿ. ನಾವು ನಿಮ್ಮ ಮುಂದೆ ಇಂತಹ ಮತ್ತಷ್ಟು ಅಜ್ಞಾತ ಸ್ಥಳಗಳ ವಿವರ ತರುತ್ತೇವೆ. ಮಾಯಾಂಗದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಎಂಬುದು ನಮಗೆ ಮುಖ್ಯ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.